ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದು ಸಿಹಿ ತಿಂಡಿ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಸ್ವೀಟ್. ಇದು ನೇಂದ್ರ ಬಾಳೆಹಣ್ಣು. ನೋಡಿ, ನೇಂದ್ರ ಬಾಳೆಹಣ್ಣು ಅಂತ ಗೊತ್ತಲ್ಲ, ಕೇರಳದಲ್ಲೆಲ್ಲ ಸಿಗುತ್ತದಲ್ಲ ಅದು. ಇದರಲ್ಲಿ ನಾನೊಂದು ತುಂಬ ಚೆನ್ನಾಗಿರುವ ಸ್ವೀಟ್ ಒಂದು ಹೇಳಿಕೊಡ್ತೇನೆ. ಅದಕ್ಕೆ ರಂಭಾ ಪಾಕ ಅಂತ ಹೇಳುತ್ತಾರೆ. ರಂಭಾ ಪಾಕ ಮಾಡುವುದು ಹೇಗೆ ಎಂದು ತೋರಿಸಿಕೊಡುತ್ತೇನೆ ನೋಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು 3 ಬಾಳೆಹಣ್ಣು ನಾನು ತೆಗೆದುಕೊಂಡಿದ್ದೇನೆ. ಆದರೆ ನಾನು ಮಾಡುವುದೀಗ ಒಂದೇ ಬಾಳೆಹಣ್ಣು. ಇದಕ್ಕೆ 3/4 ಬಟ್ಟಲು ಸಕ್ಕರೆ ಬೇಕು. ನೋಡಿ, 3/4 ಬೌಲ್ ಸಕ್ಕರೆ, 1.5 ಬೌಲ್ ನೀರು, ಮತ್ತು ಅದಕ್ಕೆ ಕೇಸರಿ ಕಲ್ಲರು. ಇದು ಕಲ್ಲರು ಸಹ ಹಾಕಬಹುದು, ಕೇಸರಿ ಎಸಳು ಸಿಗುತ್ತದೆ ಅದು ಸಹ ಹಾಕಬಹುದು ಬೇಕಾದರೆ. ನೋಡಿ, ಈ ಥರ ಕೇಸರಿ ಎಸಳು ಸಿಗುತ್ತದೆ, ಅದು ಸಹ ಹಾಕಬಹುದು. ಮತ್ತು ಇದೇ ಬೌಲಲ್ಲಿ 1/4 ಬಟ್ಟಲು ತುಪ್ಪ ಬೇಕು. ಅದು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ ಈಗ. ಒಂದು ಬಾಳೆಹಣ್ಣಿನ ಸಿಪ್ಪೆ ತೆಗೆದುಕೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ನೋಡಿ, ಹೀಗೆ ಕಟ್ ಮಾಡಿ. ಈಗ ಗ್ಯಾಸ್ ಹಚ್ಚಿಕೊಂಡಾಗಿದೆ. ಅದರ ಮೇಲೆ ಇದನ್ನಿಡಿ. ತುಪ್ಪ ಸ್ವಲ್ಪ ಕರಗಬೇಕು. ತುಪ್ಪ ಎಷ್ಟು ಬೇಕೋ ಅಷ್ಟೇ ಇಡಿ. ಜಾಸ್ತಿ ಆದರೆ ಅದು ಬಾಳೆಹಣ್ಣು ಕಾಯಿಸಿದ ತುಪ್ಪ ಅಲ್ವಾ, ಅದಕ್ಕೆ ಬಿಸಾಡಬೇಕಾಗುತ್ತದೆ. ಅದನ್ನು ಇದರಲ್ಲಿ ಹಾಕಿ ಬಾಳೆಹಣ್ಣನ್ನು ಕರಿಯಬೇಕು. ನೋಡಿ, ಇದು ಗೋಲ್ಡನ್ ಬಣ್ಣ ಬರಬೇಕು, ಅಲ್ಲಿವರೆಗೆ ಕಾಯಬೇಕು. ಗೋಲ್ಡನ್ ಬಣ್ಣ ಬರಬೇಕು. ಇದು ಕುದಿಯುತ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ, ಮತ್ತು ಇದು ಕಲ್ಲರು ಸ್ವಲ್ಪ ಚೆನ್ನಾಗಿ ಕುದಿಯಲಿ. ಇದು ಕೇಸರಿ ಹಾಕಿ ಕಲ್ಲರ್ ನೋಡಿ ಹೇಗೆ ಬಂದಿದೆ, ಕುದಿಯುತ್ತಾ ಇದೆ. ಚೆನ್ನಾಗಿ ಕುದ್ದು ಪಾಕ ಬರಬೇಕಿದು. ನೋಡಿ, ಚೆನ್ನಾಗಿ ಕುದಿಯುತ್ತಾ ಇದೆ. ಇದು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಕುದ್ದಾಯಿತು. ಈಗ ಇದಕ್ಕೆ ಎಣ್ಣೆಯಲ್ಲಿ ಕಾಯಿಸಿ ತುಪ್ಪದಲ್ಲಿ ಕಾಯಿಸಿ ಇಟ್ಟುಕೊಂಡದ್ದನ್ನು ಹಾಕುವ ಒಂದೊಂದೇ. ಇದಕ್ಕೆ ತುಪ್ಪವೇ ಆಗಬೇಕು, ಎಣ್ಣೆ ಚೆನ್ನಾಗಿರುವುದಿಲ್ಲ. ಕೆಲವರು ಡಾಲ್ಡಾ ಮತ್ತು ತುಪ್ಪ ಮಿಕ್ಸ್ ಮಾಡಿ ಮಾಡುತ್ತಾರೆ. ಅದೇ ತುಪ್ಪದಲ್ಲೇ ಮಾಡಿದರೆ ತುಂಬ ರುಚಿ. ಇದನ್ನು ಇದಕ್ಕೆ ಹಾಕಬೇಕು. ಆರಿದ ಮೇಲೆ ತಿನ್ನಬೇಕು. ಇದು ಸರಿಯಾಗಿ ಆರಬೇಕು. ಇದು ತುಂಬ ರುಚಿಯಾಗಿರುತ್ತದೆ. ಇದು ಕೇರಳ ಸೈಡೆಲ್ಲ ಮಾಡುತ್ತಾರೆ ಹೀಗೆ. ಇದಕ್ಕೆ ರಂಭಾ ಪಾಕ ಅಂತ ಹೇಳುತ್ತಾರೆ. ನೀವು ಸಹ ಒಮ್ಮೆ ಮಾಡಿ ನೋಡಿ. ಈಗ ರೆಡಿಯಾಗಿದೆ ಇದು. ಇದನ್ನು ಆರಿದ ಮೇಲೆ ಉಪಯೋಗ ಮಾಡಬಹುದು. ನೀವು ಒಮ್ಮೆ ಮಾಡಿಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.